ಇಷ್ಟಕ್ಕೆ ನಮ್ಮ ಪಯಣ ಮುಗಿಲಿಲ್ಲ. ನಾವು ಈಗ ಬ್ಯಾಂಕಾಕ್ ಬೀಚ್ಗೆ ಹೋಗ್ತಾ ಇದ್ದೀವಿ. ಸೊ ಇಲ್ಲಿಂದ 200 ಕಿಲೋಮೀಟ್ರ್ ಹತ್ತತ್ರ ಬರುತ್ತೆ. ಸೊ ನಾವು ಇಲ್ಲಿ ಟೀ ಕಾಫಿ ಕುಡ್ಕೊಂಡು ಮತ್ತೆ ರೀಕಂಟಿನ್ಯೂ ಮಾಡ್ತಾ ಇದ್ದೀವಿ. KA ಗಾಡಿಗಳು ಅಷ್ಟೇನೂ ಸಿಗಲಿಲ್ಲ. ಇವ್ರ ಪಾಪ ಕೆಳಗಡೆ ಬಿದ್ದುಬಿಟ್ರು, ಜಾಸ್ತಿ ಏನೂ ಏಟಾಗಿಲ್ಲ. ಇಲ್ಲಿ ನೋಡಿ ಈ ಮಗಳು. ಸೀಸನ್ ಮುಗ್ದು ನಮಗೆ ಇಷ್ಟೇ ಸಿಕ್ಕಿರೋದು, ಅದನ್ನು ಮಾತ್ರ ವೀಡಿಯೋ ಮಾಡಿದ್ದೀನಿ. ಇಂಡಿಯನ್ ಆರ್ಮಿ ಗಾಡಿ ಇದು ತುಂಬ ವೀಡಿಯೋಗಳಲ್ಲಿ ತೋರಿಸಿದ್ದೀನಿ. ಆದರೂ ಇಂಡಿಯನ್ ಆರ್ಮಿ ಗಾಡಿ ಅಂದರೆ ನಮಗೂ ಒಂಚೂರು ನೋಡೋಕ್ಕೆ ಖುಷಿ ಆಗುತ್ತೆ. ನೋಡಿ ಗಾಡಿ ಬರ್ತಾ ಇದೆ. ಇಲ್ಲೇ ಬಂದು ರಿಯಲ್ ಆಗಿ ನೋಡೋಕ್ಕೆ ತುಂಬ ಚೆನ್ನಾಗಿದೆ. ಐಸ್ ಎಲ್ಲ ಕರಗಿ 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 ಬರುವಂತಹ ಪ್ಯೂರ್ ಐಸ್ ವಾಟ್ರ್ ಇದು. ಸೊ ಇಲ್ಲಿ ಮೇಲ್ಗಡೆ ಎಲ್ಲ ಐಸ್ ಇರುತ್ತೆ, ಅದೆಲ್ಲ ಕರಗಿ 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 ನೀರಾಗಿ ಬರ್ತಾ ಇದೆ ನೋಡಿ. ಪ್ಯೂರಾಗಿ ಐಸ್ ವಾಟರ್. ನಮ್ಮೂರಲ್ಲಿ ಕೂಡ ಇದೇ ಥರ ನೀರೆಲ್ಲ ಹೋಗ್ತಾ ಇರುತ್ತೆ, ಆದರೆ ಅದು ಐಸ್ ವಾಟರ್ ಇಲ್ಲ. ಮಳೆ ಬಿದ್ದರೆ ನೀರು ಹೋಗ್ತಾ ಇರುತ್ತೆ. ಇಳಿ ಥರನೇ ಒಂದು ದಪ್ಪದಾಗಿ ಒಂದು ಇರುತ್ತೆ ನೋಡಿ, ಅದರದ್ದು ಮನೆ ಅದು. ನೋಡಿ ಇಲ್ಲಿ ಮೇಲ್ಗಡೆ ಎಲ್ಲ ಐಸ್. ಈ ಜಾಗ ನೋಡಿ ಎಷ್ಟೊಂದು ಚೆನ್ನಾಗಿದೆ. ಸೊ ಆಲ್ಮೋಸ್ಟ್ ಒಂದು 400-500 ಕಿಲೋಮೀಟ್ರಿಗೆ ಎಲ್ಲ ಕಡೆನೂ ಹಿಂಗೆ ಇದೆ. ಅಲ್ಲಿ ನೋಡಿ ನಾನು ಹೇಳಿದ್ನಲ್ಲ ಇಲಿ ಥರನೇ ಇರುತ್ತೆ ಅಂತ, ಅಲ್ಲಿ ನೋಡಿ ಅಲ್ಲಿ ಕೂತ್ಕೊಂಡಿದೆ ನೋಡಿ. ಎಷ್ಟೊಂದು ಎಂಜಾಯ್ ಮಾಡ್ತಾ ಇದ್ದೀನಿ ಅಂದರೆ, ಕಷ್ಟ ಇದೆ, ಸಾಲ ಇದೆ, ಎಲ್ಲ ಇದ್ರೂ ಕೂಡ ಹೊರಗಡೆ ಬಂದು ಅದೆಲ್ಲ ಯೋಚನೆ ಮಾಡದೆ ಎಂಜಾಯ್ ಮಾಡ್ತಾ ಇದ್ದೀವಿ. ತುಂಬ ಪ್ರಾಬ್ಲಮ್ ಕೂಡ ಬರ್ತಾ ಇದೆ. ಸೊ ಏನಾಗುತ್ತೋ ಏನೋ, ದೇವ್ರಿಗೆ ಬಿಟ್ಟಿದ್ದು ಅವನೇ ನೋಡ್ಕೊತಾನೆ.